ಸಾಗರಕ್ಕೆ ಏನು ಸಿಗತ್ತೆ ಬಜೆಟ್ ಅಲ್ಲಿ ಇಂಜಿನಿಯರ್ ಕಾಲೇಜ್ ಬೇಕಂತ ಕೇಳಿದ್ದೀನಿ. ಆಮೇಲೆ ಶಾಲೆಗಳಿಗೆ ಅನುದಾನ ಜಾಸ್ತಿ ಕೊಡಬೇಕಂತ ಕೇಳಿ, ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಆರೋಗ್ಯಕ್ಕೆ ಒತ್ತು ಕೊಡಬೇಕಂತ ಕೇಳಿದ್ದೀನಿ. ನಮ್ಮ ಆರೋಗ್ಯ ಏನು ನಮ್ಮ ಹಾಸ್ಪಿಟ್ಲನ್ನು ಮೇಲ್ದರ್ಜೆಗೇರಿಸಬೇಕು, ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡಬೇಕಂತೇಳಿ ಈಗಾಗಲೇ ಮನವಿ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ರಸ್ತೆಗಳಿಗೆ ಒತ್ತು ಕೊಡಬೇಕು, ಹೆಚ್ಚು ಒತ್ತು ಕೊಡಬೇಕಂತ ಕೇಳಿದ್ದೀವಿ. ಸುಮಾರು ಒಂದು 10 ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಯಾವುದು ಅನುದಾನ ಬರ್ತದೆ ಅದನ್ನು ನಾವು ಖಂಡಿತ ಸರ್ಕಾರಕ್ಕೆ ಮನವಿ ಮಾಡಿದ್ದೀರಿ. ಅದರಿಂದ ಬಡ್ಜೆಟಲ್ಲಿ ನಾಳೆ ಏನು ಕೊಡ್ತಾರೆ ನೋಡಬೇಕು, ಯೋಚನೆ ಮಾಡ್ತಾರೆ. ನೋಡಿದೆ ಮಾಜಿ ಶಾಸಕರು ಸಾಗರದ ಅಭಿವೃದ್ಧಿ ಭಾಳ ಆಗಿ ಕೊಟ್ಟಿದ್ದಾರೆ, ನೋಡಿದೆ ಪೇಪರಲ್ಲಿ. ನಮ್ಮ ಆಡಳಿತ ಸೌಧ ಅವರೇ ತಂದಿದ್ದಂತೆ, ನಾಚಿಕೆ ಆಗ್ಬೇಕು ಅವರಿಗೆ. ಕಾಗೋಡು ತಿಮ್ಮಕ್ಕರು ತಂದು 10 ಕೋಟಿ ಕೊಟ್ಟರು, ನಾನು ಮೊನ್ನೆ 4 ಕೋಟಿ ಚಿಲ್ಲರೆ ಕೊಟ್ಟಿದ್ದೀನಿ. ಅವ್ರು ಒಂದು ನಯ ಪೈಸೆ ಇಲ್ಲ, ಆಡಳಿತ ಸೌಧ ನಂದು ಅಂತ ಹಾಕ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇವರು ಸುಳ್ಳು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆ ಜೋಗ್ ಪ್ರಾಧಿಕಾರಕ್ಕೆ ಅನೌನ್ಸ್ ಮಾಡಿದ್ರು, ₹1 ಬಿಡುಗಡೆ ಮಾಡಿಲ್ಲ. 90 ಕೋಟಿ ಬಿಡುಗಡೆ ಮಾಡಿದ್ದು ನಾನು. ಈಗ ಅದು ಅವರು ಜೋಗ್ ಪ್ರಾಧಿಕಾರ ಅಭಿವೃದ್ಧಿ ಮಾಡಿದ್ದಾರಂತೆ. ಅಂದರೆ ಸುಳ್ಳು, ಎಲ್ಲವೂ ಸುಳ್ಳೆ. ಯಾವುದೇ ಕಟ್ಟಡ ಮಾಡಿಲ್ಲ. ಜೂನಿಯರ್ ಕಾಲೇಜಿಗೆ ಒಂದಿಷ್ಟು ಕಟ್ಟಡ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದೇ ಅವ್ರ ಕಟ್ಟಡ ಇವತ್ತು ಮಾಡಿದ್ದು ದಾಖಲೆಗಳಿಲ್ಲ. ಅವ್ರು ಅಭಿವೃದ್ಧಿ ಮಾಡಿದ್ದು ಒಂದೇ ಗಣಪತಿ ಕೆರೆ. ಅದಕ್ಕಾಗಿ ನಾಳೆ ಗಣಪತಿ ಕೆರೆ ಸ್ವಚ್ಛತೆಗೆ ಇಟ್ಕೊಂಡಿದ್ದಾರೆ ಪಾಪ. ಯಾಕಂದರೆ ಅದು ನೆನಪು ಬಂದೇ ಬರುತ್ತೆ ಅವರಿಗೆ, ಪ್ರತಿ ವರ್ಷದ ಅದು ಆಗುತ್ತದು. ಆಮೇಲೆ ಎಣ್ಣೆ ಅಂಗಡಿ ಮತ್ತು ಅದು ಎರಡೇ ಬಿಟ್ಟಿದ್ದು ಬಿಟ್ಟರೆ ಬೇರೆ ಅಭಿವೃದ್ಧಿ ಅವರು ಅಭಿವೃದ್ಧಿನೇ ಮಾಡಿದಾಗಿದ್ರೆ ಜನ ಅವ್ರನ್ನ ಯಾಕೆ ಸೋಲಿಸ್ತಿದ್ರು? ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಕೊಂಡು ಹೋದ್ನಲ್ಲ, ಹಾಗಾದ್ರೆ ಜನ ಯಾಕೆ ಅವ್ನು ಸೋಲಿಸಿದ್ರು? ಅಂದರೆ ಬೋಗಸ್ಸು, ಯಾವುದು ಅಭಿವೃದ್ಧಿ ಮಾಡಿದ್ದೇನೂ ಇಲ್ಲ, ಎಲ್ಲ ಸುಳ್ಳು. ಆಮೇಲೆ ಅವ್ರು ಇದು ಹೇಳಿದ್ದಾರೆ, ಏನೋ ನಮ್ಮ ಇವರಿಗೆ ಬಗರು ಇದ್ರದ್ದು ಎಂಥದ್ದು ಏನು ಹಕ್ಕುಪತ್ರ ಏನು 9,000 ಅರ್ಜಿ ವಜಾ ಇತ್ತು, ಅದಕ್ಕೆ ಹೋರಾಟ ಮಾಡಿದ್ನಂತೆ. ಯಾವ ಹೋರಾಟ ಮಾಡಿದ್ರಿ? ಹೋರಾಟ ಮಾಡಿದ್ದು ನಾವು ಮುಳುಗಡೆ ಸಂತ್ರಸ್ತರಿಗಾಗಿ ಹೋರಾಟ ಮಾಡಿದ್ದು. ಈ ಪಾಪಿಯಿಂದಲೇ ಇವತ್ತು 9,000 ಜನ, 9,000 ಕುಟುಂಬ ಇವತ್ತು ಅನಾಥ ಆಗಿದೆ. ಇವತ್ತು ಒಳಗಡೆ ನಾಯಕ ಅಂತ ಹೇಳ್ಕೊಂಡು ನಾಚಿಕೆ ಆಗ್ಬೇಕು ಇವರಿಗೆಲ್ಲ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೋರಾಟ ಮಾಡಿದಂತೆ. ಯಾವ ಹೋರಾಟ ಮಾಡಿದ್ದ? ಇದೇ 3 ಜನ ಇವ್ರು ಪಾಪಿಗಳು ಇವತ್ತು ಅನ್ಯಾಯ ಮಾಡಿದ್ರು. 9,000 ಅರ್ಜಿ ವಜಾ ಆಗಿದೆ ಇವತ್ತು ಇವರಿಂದಲೇ ಇವತ್ತು ಹೋರಾಟ ಮಾಡಿದ್ದು. ನಾವು ವಿರೋಧ ಪಕ್ಷ ಇದ್ದಾಗ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಧುಮಂಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಾವು ಮಾಡಿದ್ದೀವಿ. ಈ ಪಾಪಿಗಳು ಯಾರೂ ಮಾಡಿಲ್ಲ. ಇವ್ರು ಯಾರು 3 ಜನ ಪಾಪಿ? 3 ಜನ ಅಂದರೆ MP ಸೇರ್ಯಾರೆ. ಆಮೇಲೆ ರೂರಲ್ ಇದ್ದಿದ್ದಲ್ಲ ಅಶೋಕ್ ನಾಯ್ಕ, ಅವನು ಸೇರಿಕೊಂಡು ಇವರೆಲ್ಲ ಅನ್ಯಾಯ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನು ಇಲ್ಲ ಇವರು. ಅದರಿಂದ ಎಲ್ಲ ಬೋಗಸು. ಇವತ್ತು ಪೇಪರ್ ಹಾಕೊಂಡಿದ್ದು ನೋಡಿದೆ, ಅದಕ್ಕೆ ನಿಮಗೆ ಹೇಳಿದ್ದೀನಿ. ಸರ್ ಸರ್ಬರಸ್ತೆ ಅಗಲೀಕರಣಕ್ಕೆ ಆಗಿದೆ, ರೆಡಿ ಆಗಿದೆ. ಸರ್ಬರಸ್ತೆ ಅಗಲೀಕರಣಕ್ಕೆ 28 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಮತ್ತು ನಮ್ಮ ಹೈವೇ ಅಗಲೀಕರಣಕ್ಕೂ ದುಡ್ಡು ಬಿಡುಗಡೆ ಮಾಡಿದ್ದೀನಿ. ಆಮೇಲೆ ನಮ್ಮ ಕೆಳದಿ ರಸ್ತೆಗೂ 5.5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ನಮ್ಮ ಹೊಸನಗರ ರಸ್ತೆಗೂ 5.5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಎಲ್ಲವಕ್ಕೂ ಯಾವುದಕ್ಕೆ ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ. ಬಿಜೆಪಿ ಪ್ರಮುಖವಾದ ಆರೋಪ ಹೋದ ವಾರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮಾಡಿದೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಗುಂಡಾಗಿರಿ ಮಾಡಿದ್ರು, ಅವರ ವರ್ತನೆ ಸರಿಯಲ್ಲ ಅಂತ SP ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಆ ಬಗ್ಗೆ ಏನಾಯ್ತು ಅನ್ನೋದು ಸಾರ್ವಜನಿಕರು ತಿಳಿಬೇಕಲ್ಲ. ಸುಮ್ಮನೆ ನಾನು ಅಧ್ಯಕ್ಷರಿಗೆ ವಿಶ್ ಮಾಡಿ ಇಲ್ಲಿ ಬರ್ಬೇಕಾದ್ರೆ ಇವರಿಗೂ ವಿಶ್ ಮಾಡಿದೆ. ಆನಂತರ ಒಂದಿಷ್ಟು ಜನ ನನಗೆ ಧಿಕ್ಕಾರ ಮತ್ತು ಭಾರಿ ಅಗ್ರೆಸಿವ್ ಮಾತಾಡ್ತಿದ್ರು. ನಾನು ಹಿಂಗೆ ಹೋಗೋಣಂತ ಮಾಡಿದೆ. ನಾನು ಅದಕ್ಕೆ ಏನು ಮಾಡಿದೆ, ಯಾಕೆ ಹೋಗ್ಬೇಕಪ್ಪ, ನಾನು MLA ಹಿಂಗೆ ಹೋಗ್ಬೇಕು, ಬ್ಯಾರಿಕೇಡ್ ತೆಗೆದು ತೆಗೆದಿದ್ವಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಬ್ಯಾರಿಕೇಡ್ ತೆಗೆದಾಗ ಏನಾದ್ರು ಸ್ವಲ್ಪ ಆಚೀಚೆ ಆಗಿರ್ಬೋದು, ತಳ್ಳಿರ್ಬೋದು, ಏನಾರು ಆಗಿರೋದ್ರೆ ಅವನು MP ಅವ್ರು ಬರಲಿಲ್ವಾ? MP ಅವ್ರು ಬಂದವರು ನಮ್ಮವ್ರಿಗೆ ರೋಪ್ ಹಾಕಿ, ಆಮೇಲೆ ಪೊಲೀಸ್ನವ್ರು ರೋಪ್ ಹಾಕಿ, ನೀನು ಪೊಲೀಸ್ ಅಧಿಕಾರಿ ಎಷ್ಟು ವರ್ಷ ಅಂತ MP ಅವ್ರು ಕೇಳಿದ್ರು, ಶಾಶ್ವತ ಅಂತ ಕೇಳಿದ್ರು. ಅಂದರೆ ಅವ್ರು ಮಾಡ್ಬೋದ? MP ಅವರೇ ಏನು ಪೊಲೀಸ್ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು, ಅದನ್ನು ಮುರಿದವರೇ ಅವರು, ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ. ನಾವು ಬಿಟ್ಟಿಲ್ಲ, ನಾವು ಕೇಸ್ ಮಾಡಿದ್ದೀವಿ. ಹಂಗಾಗಿ ನಮ್ದು ಯಾವ್ದು ಆ ಥರ ದೌರ್ಜನ್ಯ ನಾವು ಮಾಡಿಲ್ಲ. ನಾವು ಹೋಗ್ಬೇಕಾದ್ರೆ ಆ ಕಡೆ ಹೋಗಿದ್ದೀವಿ ನಾವು, ಅಷ್ಟು ಬಿಟ್ಟರೆ. ಯಾಕಂದ್ರೆ ಅವ್ರು ಅಷ್ಟು ಕೂಗೋದೇನಿತ್ತು, ನಾನೇ ಶುಭಾಶಯ ಹೇಳಿದ್ದೀನಿ ಬಂದು, ಒಳ್ಳೇದಾಗಲಿ ಶುಭ ಆಗಲಿ ಅಂತ ಹಿಂಗೆ ಹೇಳ್ತಾ ಬಂದರೆ ಒಂದಿಷ್ಟು ಜನ ಏನು BJP ಅಂದರೆ ಫಸ್ಟಿಂದ ಹುಟ್ಟಿದಂಗೆ ಮಾಡ್ತಾರೆ, ಅದರಲ್ಲೇ ಹುಟ್ಟಿದಂಗೆ ಮಾಡಿದ್ದಾರೆ. ಸಂಸ್ಕೃತಿ ಅನ್ನೋದು ಭಾಳ ಸಿಕ್ಕಾಪಟ್ಟೆ ಆಗಿತ್ತು. ಏನಂದರೆ ಆಕಾಶ ಕಾಣ್ದಿರೋ ರೀತಿಯಲ್ಲಿ ಸಣ್ಣ ಇದಕ್ಕೂ ಫ್ಲೆಕ್ಸ್ಗಳನ್ನು ಹಾಕತ್ತಿದ್ರು.
ಸೊ ನೀವೊಬ್ಬರೊಬ್ಬ ಸೆನ್ಸಿಬಲ್ ಪರಿಸರ ಪರವಾದಂಥ ಒಬ್ಬ ಶಾಸಕರು. ನಿಮ್ಮ ಕಾಲದಲ್ಲೂ ಸ್ವಲ್ಪ ಇದು ಅದೇ ಥರ ಮುಂದುವರಿತಿದೆ ಅನಿಸ್ತಾ ಇದೆ. ಅದಕ್ಕೊಂದು ಕಡಿವಾಣ ಹಾಕ್ಬೋದಲ್ಲ ಸರ್? 5 ವರ್ಷಗಳ ಕಾಲ ನಂದು ಒಂದು ಫ್ಲೆಕ್ಸಿ ಹಾಕಕ್ ಬಿಟ್ಟಿಲ್ಲ. ಹೌದೌದು. ನಂದು ಒಂದೇ ಒಂದು ಫ್ಲೆಕ್ಸಿಯನ್ನ ಹಾಲಪ್ಪ ಹಾಕಕ್ ಬಿಟ್ಟಿಲ್ಲ. ಆ ಚಾಲೆಂಜ್ ಇಂದ ನಮ್ಮ ಹುಡುಗರು ಹಾಕಿದ್ದಾರೆ. ಅದು ಅಭಿಮಾನದಿಂದ ನನ್ನ ಸಾಹೇಬನ ಫೋಟೋ ಹಾಕ್ಲಿಕ್ಕೆ ಬಿಡ್ಲಿಲ್ಲ. 5 ವರ್ಷ ತಡೆ ಹಿಡಿದ್ರು. ಹಾಕಿದ್ರು. ಇವತ್ತು 28ಕ್ಕೆ ಹಾಕಿದ್ರೆ 29 ಬೆಳಿಗ್ಗೆ ರಾತ್ರಿ ಸಂಜೆ ಕ್ಲೀನು ಕಿತ್ತಾಕ್ಬಿಡ್ತಿದ್ರು. ಆ ಥರ ನಮ್ದು ಇರಲಿಲ್ಲ. ಅದು ಹೌದು, ಅದು ಗೊತ್ತಿದೆ ನಮಗೆ. ಸಾಮಾನ್ಯ ಜನರಿಗೆ ಅವ್ರದ್ದು ಸಹ ಅವ್ರ ಕಟೌಟ್ ಹಾಕೋಕ್ಕೂ ಬಿಟ್ಟಿದ್ದೀನಿ, ನಮ್ಮ ಕಟೌಟ್ ಹಾಕೋಕ್ಕೂ ಬಿಟ್ಟಿದ್ದೀನಿ. ಯಾವುದೇ ಅಡೆತಡೆ ನಾವು ಮಾಡಲಿಲ್ಲ. ಆದರೆ ಅಭಿಮಾನಪೂರ್ವಕವಾಗಿ ಹುಟ್ಟಿದಬ್ಬಕ್ಕೆ ಹಾಕಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮುಂದೆ ಅದನ್ನೇನು ಇಟ್ಕೊಳ್ಳೋದಿಲ್ಲ. ಆದರೆ ಈ ಥರ ಮಾಡಿದ್ದಿದೆಯಲ್ಲ, ಒಬ್ಬ ಮಾಜಿ ಶಾಸಕನ ಇವತ್ತು ಫ್ಲೆಕ್ಸ್ ಹಾಕಬಾರ್ದು, ಅವನು ಇಲ್ಲಿ ಕಾಣಬಾರ್ದು ಅಂತ ಹೇಳಿ ಏನು ಅಂತ ದ್ರೋಹ ಮಾಡಿದ್ರಲ್ಲ, ಅವನ ಫೋಟೋನೇ ಅವನು ಯಾರು ಹಾಕ್ದಂದಾಗ ಆಗಿದೆ ಇವತ್ತು ಅಷ್ಟೇ. ನಾವು ಮಾತ್ರ ಅವನ ಫೋಟೋ ತೆಗಿಯಕ್ಕೆ ಹೋಗಲ್ಲ. ಯಾಕಂದರೆ ಆ ಫೋಟೋ ತೆಗೆದ್ರೆ ಏನು ಇದ್ರೆ ಏನದು, ಅದು ಹಂಗೆ ಬೀಳದೇ ಇಲ್ಲ. ಗೆದ್ದೇ ಗೆಲ್ತೀವಿ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ. ಅದಕ್ಕೆ ಪೂರಕವಾದಂಥ ಒಂದು ಅಭಿವೃದ್ಧಿ ಕೆಲಸಗಳು ಆಗಬೇಕಲ್ಲ ಸರ್? ನೋಡಿ, ಎಲ್ಲ ಮಾಡ್ತೀವಿ. ಅಭಿವೃದ್ಧಿನೂ ಆಗುತ್ತೆ, ಎಲ್ಲ ಆಗಿದೆ. ಎಲ್ಲ ರಸ್ತೆಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಎಲ್ಲ ವಾರ್ಡಿಗೆ 1,60,00,000 1,80,00,000ವರೆಗೆ ದುಡ್ಡು ಕೊಟ್ಟಿದ್ದೀನಿ. ಸ್ವಲ್ಪ ಗುತ್ತಿಗೆದಾರರು ಸ್ವಲ್ಪ ನಿಲ್ಸ್ಕೊಂಡಿದ್ದಾರೆ. ಅದು ಆಗಿಬಿಟ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಅದನ್ನು ನಾವು ಮಾಡೇ ಮಾಡ್ತೀವಿ. ಈಗ ನಗರಕ್ಕೆ 24 ಗಂಟೆ ಕುಡಿಯೋ ನೀರು ಯೋಜನೆ 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ತಾ ಇದ್ದೇನೆ. ಅದನ್ನು ಸಹ ಮಾಡಿಸ್ತಾ ಇದ್ದೇನೆ. ಇವೆಲ್ಲವೂ ಬರುತ್ತೆ. ಸಾಗ ನಮ್ಮ ಹಾಸ್ಪಿಟ್ಲು 24/7ಗೆ ಈಗಾಗಲೇ ಮೇಲ್ದರ್ಜೆಗೆ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅದಕ್ಕೂ ಸಹ ಸುಮಾರು 100 ಕೋಟಿ ರೂಪಾಯಿ ಬರುತ್ತೆ. ಇವೆಲ್ಲವನ್ನೂ ನಾವು ಮಾಡ್ತೀವಿ. ಅಂಥವ್ರು ಮಾಡೋಕ್ಕೆ ನಾವು ತಯಾರಿದ್ದೀವಿ. ಅಭಿವೃದ್ಧಿ ಬಗ್ಗೆ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಅದರಲ್ಲಿ 2 ಮಾತಿಲ್ಲ. ಸರ್ಕಾರದಲ್ಲಿ ದುಡ್ಡು ಇದೆ, ಅಭಿವೃದ್ಧಿ ಇದೆ. ಇವ್ರು ಹೇಳಿದಂಗೆಲ್ಲ ನನಗೆ 5 ವರ್ಷ ಅಧಿಕಾರ ಇದ್ದಾರೆ, ಇನ್ನೂ 5 ವರ್ಷ ಅಧಿಕಾರ ಇದೆ. ಅಲ್ಲಿವರೆಗೆ ಏನು ಮಾಡಬೇಕು ಅವತ್ತು ಬರೋಕ್ಕೆ ಹೇಳ್ರಿ ಮಾಜಿ ಯಾರು MLAಗೆ. ಈಗ ನಿನ್ನೆ ನೋಡಿದೆ ಪೇಪರ್ಗೆ ಹಾಕ್ಕೊಂಡಿದ್ದಾರೆ. ಅಲ್ಲದೆ ಆಡಳಿತ ಸೌಧ ಇವನು ಮಾಡಿದ್ದ. ಇವ್ರು ಯೋಗ್ಯತೆಗೆ 1 ಪೈಸಾ ಕೊಟ್ಟಿಲ್ಲ. ಕಾಗೋಡು ಸಾಹೇಬ್ರು ಸ್ಯಾಂಕ್ಷನ್ ಮಾಡಿ 10 ಕೋಟಿ ತರಿಸಿದ್ದು. ನಾನು ಆಮೇಲೆ ಈಗ ಮತ್ತೆ 4 ಕೋಟಿ ರೂಪಾಯಿ ಈಗ ಕೊಟ್ಟಿದ್ದೀನಿ. ಅದು ಉದ್ಘಾಟನೆ ಮತ್ತೆ ಮಾಡ್ತೀವಿ ಮತ್ತೆ.